ಸೊ ಎಲ್ಲರಿಗೂ ನಮಸ್ಕಾರ. ಹಾಯ್ ಎವ್ರಿವನ್. ಸೊ ಆಲ್ರೆಡಿ ನಾವು ಲಾಸ್ಟ್ ವಿಡಿಯೋ ಒಳಗೆ ನೋಡಿದ್ವಿ ಏನಪ್ಪಾ ಅಂತಂದ್ರೆ ನೇಚರ್ ಆಫ್ ಬಿಸ್ನೆಸ್ ಅಂಡ್ ಟ್ರೇಡ್ ಇಂಪಾರ್ಟೆಂಟ್ ಟಾಪಿಕ್ ಪ್ಲಸ್ ಎಷ್ಟು ಮಾರ್ಕ್ಸ್ ಈ ಚಾಪ್ಟರ್ ಒಳಗೆ ಬೀಳ್ತಾವ ಅಂತ ಹೇಳಿ. ಸೊ ನಾವು ಲಾಸ್ಟ್ ವಿಡಿಯೋ ಒಳಗೆ ಹೇಳಿದ ಏನಪ್ಪಾ ಅಂತಂದ್ರೆ 13 ಮಾರ್ಕ್ಸ್ ಈ ಚಾಪ್ಟರ್ ಒಳಗೆ ಬೀಳ್ತಾವ ಅಂತ ಹೇಳಿ. ಸೊ 13 ಒಳಗೆ ನಾವು ಮೊನ್ನೆ ನೋಡಿದ ಟಾಪಿಕ್ ಏನಪ್ಪಾ ಅಂದ್ರೆ 4 ಮಾರ್ಕ್ಸ್ ಆರ್ 8 ಮಾರ್ಕ್ಸ್ ಕೇಳುವಂತ ಕ್ವಶನ್ಸ್ ನೋಡಿದ್ವಿ ನಾವು ಹಿಂದಿನ ಕ್ಲಾಸ್ ಒಳಗೆ. ಲೈಕ್ ಮೀನಿಂಗ್ ಆಫ್ ಬಿಸ್ನೆಸ್, ಆಮೇಲೆ ವಾಟ್ ಇಸ್ ದ ಫೀಚರ್ಸ್ ಆಫ್ ಬಿಸ್ನೆಸ್, ಗುಣಲಕ್ಷಣಗಳು ಏನಪ್ಪಾ ವ್ಯವಹಾರದ್ದು, ಆಮೇಲೆ ವ್ಯವಹಾರ ಅಂದ್ರೆ ನೋಡಿದ್ವಿ. ಈ ಟಾಪಿಕ್ ಒಳಗೆ ಬರೀ ಇಂಪಾರ್ಟೆಂಟ್ ಟಾಪಿಕ್ ನಾವು ಕವರ್ ಮಾಡಿದ್ವಿ. ಸೊ ಈ ಟಾಪಿಕ್ ಒಳಗೆ ನಾವು ನೋಡೋದಂತಂದ್ರೆ ಕ್ಲಾಸಿಫಿಕೇಶನ್ ಆಫ್ ಬಿಸ್ನೆಸ್ ಆಕ್ಟಿವಿಟಿ, ಹೌದಾ, ವ್ಯವಹಾರ ಚಟುವಟಿಕೆಯ ಪ್ರಕಾರಗಳು ಅಥವಾ ಕ್ಲಾಸಿಫಿಕೇಶನ್ ಅಂತ ಹೇಳ್ಬೋದು. ಸೊ ಕ್ಲಾಸಿಫಿಕೇಶನ್ ಅಂತ ಬಂದಾಗ ದೇರ್ ಈಸ್ 2 ಮೇನ್ ಟಾಪಿಕ್ಸ್. ಆಮೇಲೆ ಇನ್ನೊಂದು ಹೇಳ್ದ there is a 2 main classification. First one is industry, means ಕೈಗಾರಿಕೆಗಳು. Second one is commerce, ವಾಣಿಜ್ಯ. ಸೊ ಆಲ್ರೆಡಿ ನೀವು ವಾಣಿಜ್ಯ ಶಾಸ್ತ್ರದ ವಿದ್ಯಾರ್ಥಿಗಳಿದ್ದೀರಿ. ಕಾಮರ್ಸ್ ಅಂದ್ರೆ ಏನು ಅಂತ ಕೂಡ ನಾವು ಇಲ್ಲಿ ನೋಡೋಣ ಅಂತ. ಫೈನ್. ಸೊ ಫಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಇಂಡಸ್ಟ್ರಿ, ಕೈಗಾರಿಕೆಗಳು ಅಂದ್ರೆ ಏನು ಅಂತ ಹೇಳಿ. ಜನರಲ್ ಆಗಿ ನೀವು ಬರೀಬಹುದು ಕೈಗಾರಿಕೆ ಅಂತಂದ್ರೆ ರಾ ಮಟೀರಿಯಲ್, ಕನ್ವರ್ಟಿಂಗ್ ರಾ ಮಟೀರಿಯಲ್ ಫಿನಿಶ್ ಗೂಡ್ಸ್ ಅಂತ ಹೇಳ್ಬೋದ್ರಿ ನಾವು. ಅಂದ್ರೆ ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳು ಮಾಡುವಂತ ಚಟುವಟಿಕೆ ಕೈಗಾರಿಕೆ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡ್ರಿ ಏನಂತ ಹೇಳಿದ್ರೆ ಇಂಡಸ್ಟ್ರಿ ಅಂತಂದ್ರೆ ಇಟ್ ಈಸ್ ಆನ್ ಎಕನಾಮಿಕ್ ಆಕ್ಟಿವಿಟಿ, ಇದೊಂದು ಆರ್ಥಿಕ ಚಟುವಟಿಕೆ ಆಗಿದೆ ಅಂತ ಹೇಳ್ತಾರೆ. ಇಟ್ ಈಸ್ ಎಕನಾಮಿಕ್ ಆಕ್ಟಿವಿಟಿ. ಎಕನಾಮಿಕ್ ಅಂದ್ರೆ ದುಡ್ಡಿಗೋಸ್ಕರ ಮಾಡೋದು, ಏನೋ ಕೊಟ್ಟು ನಾವು ಹೆಂಗ್ ತಗೋಬೇಕು, ದಟ್ ಇಸ್ ಅನ್ ಎಕನಾಮಿಕ್ ಆಕ್ಟಿವಿಟಿ, ರೈಟ್. ಆಲ್ರೆಡಿ ಹಿಂದಿನ ಕ್ಲಾಸ್ ವಿಡಿಯೋ ನೋಡಿದ್ವಿ. ನೆಕ್ಸ್ಟ್ ನೋಡ್ರಿ, ಇಟ್ ಈಸ್ ಆನ್ economic activity which are converted with the conversion of connected with the conversion of resources into useful goods. ಅಂದ್ರೆ ಅವು ಎದರ ಕನೆಕ್ಷನ್ ಇರ್ತಾವ್ರಿ, ಎದರ ಜೊತೆ ಕೂಡಿರ್ತಾವ ಅಂತಂದ್ರೆ ಕನ್ವರ್ಷನ್ ಅಂದ್ರೆ ಕಚ್ಚಾ ವಸ್ತುನ ಸಿದ್ಧ ವಸ್ತುಗಳಾಗಿ, ಅಥವಾ ಏನಂದ್ರ ಕನ್ವರ್ಷನ್ ಆಫ್ ರಿಸೋರ್ಸಸ್ ಅಂದ್ರೆ ಸಂಪನ್ಮೂಲಗಳು. ಆ ಸಂಪನ್ಮೂಲಗಳನ್ನ ಹೆಂಗಂದ್ರೆ ಯೂಸ್ಫುಲ್ ಗೂಡ್ಸ್, ಅದನ್ನ ಸಂಪನ್ಮೂಲಗಳನ್ನ ನಮಗೆ ಬಳಕೆ ಆಗುವಂತ ವಸ್ತುಗಳನ್ನ ಮಾಡುವಂತ ಒಂದು ಚಟುವಟಿಕೆ ನಾವೇನ್ ಕರಿತೀವಿ, ಇಂಡಸ್ಟ್ರಿ ಅಂತ ಕರಿತೀವಿ ಅಥವಾ ಕೈಗಾರಿಕೆ ಅಂತ ಕರಿತೀವಿ. ಸೊ ಇದ್ರೊಳಗೆ ನೋಡ್ರಿ 3 ಕ್ಲಾಸಿಫಿಕೇಶನ್ ಇಂಡಸ್ಟ್ರಿ ಒಳಗೆ. ಸೊ ಪ್ರೈಮರಿ ಇಂಡಸ್ಟ್ರಿ, ಸೆಕೆಂಡರಿ ಇಂಡಸ್ಟ್ರಿ, ಟರ್ಸರಿ ಇಂಡಸ್ಟ್ರಿ. ಪ್ರಾಥಮಿಕ ಕೈಗಾರಿಕೆ, ದ್ವಿತೀಯ ಕೈಗಾರಿಕೆ ಮತ್ತು ತೃತೀಯ ಕೈಗಾರಿಕೆ ಅಂತ ನಾವು ಕನ್ನಡ ಹೇಳ್ತೀವಿ. ಸೊ ಪ್ರೈಮರಿ ಇಂಡಸ್ಟ್ರಿ ಅಂದ್ರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಪ್ರೈಮರಿ ಇಂಡಸ್ಟ್ರಿ? ಪ್ರೈಮರಿ ಇಂಡಸ್ಟ್ರಿ ಮೀನ್ಸ್ ಇಂಡಸ್ಟ್ರಿ ಆರ್ ಎಕ್ಸ್ಟ್ರಾಕ್ಟ್ ಅಂಡ್ ಪ್ರೊಡ್ಯೂಸ್ ಆಫ್ ಅ ನ್ಯಾಚುರಲ್ ರಿಸೋರ್ಸಸ್. ಅಂದ್ರ ಈ ಪ್ರೈಮರಿ ಇಂಡಸ್ಟ್ರಿ ಅಂದ್ರೆ ಪ್ಯೂರ್ ಅಂದ್ರೆ ನ್ಯಾಚುರಲ್ ರಿಸೋರ್ಸಸ್ ಅನ್ನ, ಅಂದ್ರೆ ನೈಸರ್ಗಿಕ ಸಂಪನ್ಮೂಲಗಳಿಗೆ ಸಂಬಂಧಪಟ್ಟ ಕೈಗಾರಿಕೆ. ಯಾಕಪ್ಪ ಅಂದ್ರೆ ಎಕ್ಸ್ಟ್ರಾಕ್ಟಿಂಗ್ ಅಂದ್ರೆ ಅಗಿಯುವಿಕೆ ಅಂತ ಹೇಳ್ತಾರೆ ನಾವು. ಎಕ್ಸ್ಟ್ರಾಕ್ಟಿಂಗ್ ಅಂದ್ರೆ ಅಗಿಯುವಿಕೆ ಅಂದ್ರೆ ಭೂಮಿಯಿಂದ ನಾವು ತೆಗೆಯುವಂತದ್ದು, ಅದು ನ್ಯಾಚುರಲ್ ರಿಸೋರ್ಸಸ್. ಅದನ್ನ ನೋಡ್ರಿ ಪ್ರೊಡ್ಯೂಸಿಂಗ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಆಮೇಲೆ ಇದ್ರಿ ಪ್ಲಾಂಟಿಂಗ್, ಅದು ಕೂಡ ನ್ಯಾಚುರಲ್ ರಿಸೋರ್ಸ್. ಮಣ್ಣಿಂದ ನಾವು ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಬೆಲೆ ಏನಾಕಂದ್ರಿ, ಬೀಜ ಹಾಕೋಣ, ಅದು ಬೆಳೆದ ಏನಾಕೈತಿ, ಸಸ್ಯ ಮರ ಹಾಕಿ ಗಿಡ ಹಾಕಿ ಅದನ್ನ ಮತ್ತೆ ಮಾರಿ ಒಂದು ಬಿಸ್ನೆಸ್ ಮಾಡ್ತಾನೆ. ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ನ್ಯಾಚುರಲ್ ರಿಸೋರ್ಸಸ್ ಇವು. ಒಂದು ಭೂಮಿಯಿಂದ ತೆಗೆಯುವಂತದ್ದು ಇರ್ಬೋದು, ಅಥವಾ ಭೂಮಿಯಿಂದ ನಾವು ಬೆಳೆಸುವಂತ ಗೂಡ್ಸ್ಗಳು, ಅಥವಾ ಜನರಲ್ ಆಗಿ ಕಾಯಿಪಲ್ಯ ಎಲ್ಲ ಬರ್ತಾವ್ರಿ, ಅವು ಕಾನ್ಸೆಪ್ಟ್ ಮಾಡ್ಬೋದು. ಇದಕ್ಕೆ ಎಕ್ಸಾಂಪಲ್ ನಿಮ್ಗೆ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಕ್ವಶನ್ಸ್ ಮೀನಿಂಗು ಕೇಳಬಹುದು, ಅಥವಾ ವಾಟ್ ಇಸ್ ದ ಎಕ್ಸಾಂಪಲ್ ಪ್ರೈಮರಿ ಇಂಡಸ್ಟ್ರಿ, ಸೆಕೆಂಡರಿ ಇಂಡಸ್ಟ್ರಿ ಅಂತ ಕೇಳ್ತಾರೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ನೀವು ಮೈನಿಂಗ್ ಇಂಡಸ್ಟ್ರಿ ಬರೀಬಹುದ್ರಿ. ಆಮೇಲೆ ನಂತರ ಅದನ್ನ ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಫಿಶ್ ಇಂದ, ಆಮೇಲೆ ನರ್ಸರೀಸ್ ಆಫ್ ಪ್ಲಾಂಟೆಡ್, ಅವೆಲ್ಲ ಎಕ್ಸಾಂಪಲ್ ಕೊಡಬಹುದು. ಇದ್ರೊಳಗೆ ಮಾತ್ರ 2 ಟೈಪ್ಸ್ ರೀ. ಒಂದೇದು ಪ್ರೈಮರಿ ಅಂದ್ರೆ ಪ್ರಾಥಮಿಕ ಕೈಗಾರಿಕೆ, ಅಂದ್ರೆ ನೈಸರ್ಗಿಕ ಸಂಪನ್ಮೂಲ ಬಳಕೆಯಿಂದ ಮಾಡುವಂತ ಚಟುವಟಿಕೆ ಆಗಿರ್ತದೆ. ಇಲ್ಲಿ ಎಕ್ಸ್ಟ್ರಾಕ್ಟ್ ಇಂಡಸ್ಟ್ರಿ, ಇದ್ರೊಳಗೆ 2 ಟೈಪ್ಸ್, ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ ಅಂಡ್ ಜೆನೆಟಿಕ್ ಇಂಡಸ್ಟ್ರಿ ಅಂತ ಐತಿ. ಇದ್ರೊಳಗೆ 2 ವಿಧ ಬರ್ತವೆ, ಜೆನೆಟಿಕ್ ಇಂಡಸ್ಟ್ರಿ ಅಂಡ್ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ. ಸೊ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ ಅಂತಂದ್ರ ಅಗಿಯುವಿಕೆ ಅಂತ ಹೇಳ್ತೇವೆ ನಾವು, ಹೊರತೆಗೆಯುವಿಕೆ. ಕನ್ನಡ ಹೊರತೆಗೆದ್ರೆ ಪ್ಯೂರ್ಲಿ ಮಣ್ಣಿಂದ ಹೊರಗೆ ಬರುವಂತದ್ದು, ಅಂದ್ರೆ ಭೂಮಿಯಿಂದ ಹೊರಗೆ ಬರುವ ನ್ಯಾಚುರಲ್ ಆಗಿ ಬರುವುದು. ಇಲ್ಲಿ ನೋಡಿ ಏನ್ ಹೇಳ್ತಾರೆ, ಇಂಡಸ್ಟ್ರಿ ಆರ್ ಎಕ್ಸ್ಟ್ರಾಕ್ಟ್ ಆರ್ ಡ್ರಾ ಔಟ್ ಪ್ರಾಡಕ್ಟ್ ಫ್ರಮ್ ದಿ ನ್ಯಾಚುರಲ್ ರಿಸೋರ್ಸಸ್. ಅಂದ್ರೆ ನ್ಯಾಚುರಲ್ ಸಂಪನ್ಮೂಲ ಅಂದ್ರೆ ನೈಸರ್ಗಿಕ ಸಂಪನ್ಮೂಲಗಳಿಂದ ಬಳಕೆ ಮಾಡೋದು, ಅದ್ರ ಒಳಗಿಂದ ತೆಗೆಯುವುದು, ನಾವು ಅದನ್ನ ಬಿಸ್ನೆಸ್ ಆಗಿ ಅದನ್ನ ಪ್ರಾಡಕ್ಟ್ ಅನ್ನ ರೆಡಿ ಮಾಡುವುದು. ಇದಕ್ಕೆ ಎಕ್ಸಾಂಪಲ್ ಏನ್ ಕೇಳಬಹುದು? ದೇ ಮೇ ಆಸ್ಕ್, ನೀವು ಕೇಳಬಹುದು ಕ್ವಶನ್ 1 ಮಾರ್ಕ್ಸ್ ಒಳಗೆ, 2 ಮಾರ್ಕ್ಸ್ ಒಳಗೆ, ಫಿಲ್ ಇನ್ ದಿ ಬ್ಲಾಂಕ್ಸ್ ಅಂಡ್ ಆಸ್ಕ್ ದ ಫಾಲೋಯಿಂಗ್ ವಾಟ್ ಇಸ್ ದ ಎಕ್ಸಾಂಪಲ್ ಫಾರ್ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ, ಅಥವಾ ಏನಂತ ಹೊರ ತೆಗೆಯೋಕೆ ಒಂದು ಉದಾಹರಣೆ ಕೊಡಿ ಅಂತ. ಇದಕ್ಕೆ ಉದಾಹರಣೆ ಏನಪ್ಪಾ ಅಂತಂದ್ರ ಮೈನಿಂಗ್ ಅಂದ್ರೆ ಗಣಿಗಾರಿಕೆ, ಹೌದಾ. ಮತ್ತು ಇದ್ರೊಳಗೆ ಮತ್ತೆ ಯಾವಾಗ ಅಂತಂದ್ರ ಮಣ್ಣಿಂದ ತೆಗೆಯುವಂತ ಪೆಟ್ರೋಲ್,
ಅದು ಕೂಡ ಆಯಿಲ್ ರಿಫೈನರಿ ಇಂಡಸ್ಟ್ರಿ ಅದು ಕೂಡ ಬರುತ್ತೆ. ಎದಕ್ಕೆ ಆಯಿಲ್ ರಿಫೈನರಿ ಅಲ್ಲ, ಸಾರಿ, ಪೆಟ್ರೋಲ್ ತೆಗೆಯುವಂಥದ್ದು, ಮಣ್ಣಿಂದ ಹೊರಗೆ ಬರುವಂಥದ್ದು. ಕರೆಕ್ಟ್. ಸೊ ಇದಕ್ಕೆ ಎಕ್ಸಾಂಪಲ್ ಅಂತಂದ್ರ ರೈಟ್. ಸೊ ಇನ್ನು ನೆಕ್ಸ್ಟ್ ನೋಡೋದಂದ್ರೆ ನಾವು ಇಲ್ಲಿ ಫಾರ್ಮಿಂಗ್ ಬರುತ್ತೆ ಎಕ್ಸಾಂಪಲ್. ರೈತ, ನಾವು ಕೃಷಿ ಅಂತ ಹೇಳಿದ್ರೆ ಅದು ಕೂಡ ಅದಕ್ಕೆ ಎಕ್ಸಾಂಪಲ್. ಎಕ್ಸ್ಟ್ರಾಕ್ಟ್ ಮಣ್ಣಿಂದ ಬರುವಂತದ್ರಿ. ಕೃಷಿಗೆ ಆಗಿರ್ಬೋದು, ಮೈನಿಂಗ್ ಇರ್ಬೋದ್ರಿ, ಆಮೇಲೆ ಹಂಟಿಂಗ್ ಫಿಶಿಂಗ್ ಆಗಿರ್ಬೋದ್ರಿ, ಅಥವಾ ಲೆಂಬರಿಂಗ್ ಅಂತ ಆಗಿರ್ಬೋದು. ಇವೆಲ್ಲ ಎಕ್ಸಾಂಪಲ್ ಅದಕ್ಕೆ ಎಕ್ಸ್ಟ್ರಾಕ್ಟಿಂಗ್ ಇಂಡಸ್ಟ್ರಿ ಮಣ್ಣಿಂದ ಹೊರಬೋದು. ನೀವು ಸಿಂಪಲ್ ಆಗಿ ಒಂದಿಂದ ಎರಡು ನೆನಪಿಟ್ಕೊರಿ. ಒಂದಿಂದ ಏನಪ್ಪಾ ಅಂತಂದ್ರೆ ಗಣಿಗಾರಿಕೆ, ದಟ್ ಇಸ್ ಮೈನಿಂಗ್, ಅಂಡ್ ಫಾರ್ಮರ್ ರೈತ, ಕೈಗಾರಿಕೆ, ಅದು ಕೂಡ ಅದಕ್ಕೆ ಎಕ್ಸಾಂಪಲ್ ಆಗಿದೆ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ ಒಳಗ. ನೆಕ್ಸ್ಟ್ genetic industry. Genetic industry are remain engaged in breeding plant and animal. ಅಂದ್ರೆ ಇದೇನಪ್ಪ ಅಂತಂದ್ರೆ ಇದು ನೈಸರ್ಗಿಕ ಬರೋದ್ರಿ. ಅಂದ್ರೆ ನಾವು ಸಸ್ಯನ ಬಳಸೋದ್ರಿ. ಇದು ಫಾರ್ಮಿಂಗ್ ಇರ್ತಾವ, ಪ್ಲಾಂಟ್ ಫಾರ್ಮರ್ ಅಂದ್ರೆ ನೋಡ್ರಿ. ಇದ್ರೊಳಗೆ ಎಕ್ಸಾಂಪಲ್ ಇದಕ್ಕ ಪ್ಲಾಟರಿ ಫಾರ್ಮ್. ಹೌದಾ, ಅದು ನರ್ಸರಿ ಇಟ್ಟಿರ್ತಾರಲ್ಲ, ಗಿಡಗಳ ಇಟ್ಟಿರ್ತಾರಲ್ಲ, ಅದನ್ನ ಬೆಳೆಸಿ ಅವ್ರೇನ್ ಮಾಡ್ತಾರೆ, ಸಣ್ಣ ದೊಡ್ಡ ಮಾಡ್ತಾರೆ, ಆಮೇಲೆ ಬೇರೆ ಮಾಡ್ತಾರೆ. ದಟ್ ಇಸ್ ಆಲ್ಸೋ ಜೆನೆಟಿಕ್ ಇಂಡಸ್ಟ್ರಿ. ಏನಪ್ಪಾ ಅಂದ್ರೆ ಬ್ರೀಡಿಂಗ್. ಅಂದ್ರೆ ನೀವು ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಮೀನು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ ಕೂಡ ಬರ್ತೈತಿ ಇದ್ರೊಳಗೆ. ಜೆನೆಟಿಕ್ ಇಂಡಸ್ಟ್ರಿ ಒಳಗೆ ಅದು ಕೂಡ ಒಂದು ಜೆನೆಟಿಕ್ ಇಂಡಸ್ಟ್ರಿ ಎಕ್ಸಾಂಪಲ್ ರೀ. ಇದೇನಪ್ಪ ಅಂದ್ರೆ ಏನ್ ಬರುತ್ತೆ ಅಂತಂದ್ರೆ ಬ್ರೀಡಿಂಗ್ ಆಫ್ ಪ್ಲಾಂಟ್ ಅಂಡ್ ಅನಿಮಲ್. ಅಂದ್ರೆ ಅದನ್ನ ಬೆಳೆಸುವುದು ಅಥವಾ ಬಿಸಿನೆಸ್ ಸೈಕೋಸ್ಕರ ಮಾರುವುದು. ಅದೇ ಜೆನೆಟಿಕ್ ಇಂಡಸ್ಟ್ರಿ ಒಳಗೆ ಬರುತ್ತೆ. ಅಂದ್ರೆ ಜೈವಿಕ ಕೈಗಾರಿಕೆ ಅಂತ ಹೇಳ್ತೇವೆ ನಾವು, ಅಥವಾ ಅಜೈವಿಕ ಅಂದ್ರೆ ಜೈವಿಕ ಕೈಗಾರಿಕೆ ಅಥವಾ ತಳಿ ಕೈಗಾರಿಕೆ ಅಂತ ಹೇಳ್ತೇವೆ. ನೆಕ್ಸ್ಟ್, ಸೊ ಇದೇನಪ್ಪಾ ಅಂತಂದ್ರೆ ಎಷ್ಟು ಇರುತ್ತೆ, ಪ್ರೈಮರಿ ಇಂಡಸ್ಟ್ರಿ ಒಳಗೆ ಬರುತ್ತೆ. ಸೊ ಇದೇನ್ ಬರ್ತೀವಿ ಪ್ರೈಮರಿ ಇಂಡಸ್ಟ್ರಿ ಒಳಗ? ಪ್ರೈಮರಿ ಇಂಡಸ್ಟ್ರಿ ಅಂತಂದ್ರೆ ಅದ್ರೊಳಗೆ 3 ಟೈಪ್ಸ್ ಬರ್ತಾವ. ಪ್ರೈಮರಿ, ಸೆಕೆಂಡರಿ, ಟರ್ಸರಿ. ಪ್ರಾಥಮಿಕ ಕೈಗಾರಿಕೆ, ದ್ವಿತೀಯ ಕೈಗಾರಿಕೆ, ತೃತೀಯ ಕೈಗಾರಿಕೆ. ನೆಕ್ಸ್ಟ್ ಬರ್ತಂದ್ರ ಪ್ರೈಮರಿ ಇಂಡಸ್ಟ್ರಿ ಅಂತಂದ್ರ ನ್ಯಾಚುರಲ್ ರಿಸೋರ್ಸಸ್ ಸಂಬಂಧಪಟ್ಟಿದ್ರಿ. ಆಮೇಲೆ ಅದರೊಳಗೆ 2 ಟೈಪ್ಸ್, ಜೆನೆಟಿಕ್, ಎಕ್ಸ್ಟ್ರಾಕ್ಟಿವ್ ಅಂಡ್ ಜೆನೆಟಿಕ್. ಎಕ್ಸ್ಟ್ರಾಕ್ಟಿವ್ ಅಂದ್ರೆ ಮಣ್ಣಿಂದ ಹೊರ ತೆಗೆಯುವುದು, ಜೆನೆಟಿಕ್ ಅಂದ್ರೆ ಬೆಳೆಸುವುದು, ಅಂದ್ರೆ ಗಿಡಗಳನ್ನು ಬೆಳೆಸುವುದು, ಆಮೇಲೆ ಪ್ರಾಣಿಗಳು ಸಾಕುವುದು, ಅದನ್ನೆಲ್ಲ ಬಿಸಿನೆಸ್ ಮಾಡೋದು. ಇದಕ್ಕೆ ಏನಂತ ನಾವು ಪ್ರೈಮರಿ ಇಂಡಸ್ಟ್ರಿ ಅಂತ ಕರಿತೀವಿ. ನೆಕ್ಸ್ಟ್ ಬರ್ತಂದ್ರೆ ಸೆಕೆಂಡರಿ ಇಂಡಸ್ಟ್ರಿ. ಸೆಕೆಂಡರಿ ಇಂಡಸ್ಟ್ರಿ ಒಳಗ ಏನಪ್ಪಾ ಅಂತಂದ್ರ ದೇರ್ ಇಸ್ ಅಂಡ್ 2 ಟೈಪ್ಸ್. ಅಂದ್ರೆ ದ್ವಿತೀಯ ಕೈಗಾರಿಕೆ, ಅಂದ್ರೆ ಇದು ಪ್ರಾಥಮಿಕ ಕೈಗಾರಿಕೆಗಳನ್ನ ಬಳಸ್ಕೊಂಡ ಮುಂದೆ ಪ್ರೊಡಕ್ಷನ್ ಮಾಡುವಂತದ್ದು ಯಾವ್ರಿ ಸೆಕೆಂಡರಿ ಇಂಡಸ್ಟ್ರಿ. ಹೌದಾ, ಪ್ರಾಥಮಿಕ ಕೈಗಾರಿಕೆ ಇರ್ತಲ್ಲ, ಪ್ರೈಮರಿ ಇಂಡಸ್ಟ್ರಿ ಪ್ರಾಡಕ್ಟ್ ಅನ್ನ ಯೂಸ್ ಅದೇನ್ ಮಾಡ್ತಾರೆ, ಮುಂದೆ ಅವರು ಪ್ರೊಡಕ್ಷನ್ ಮಾಡ್ತಾರೆ. ದಟ್ ಇಸ್ ಸೆಕೆಂಡರಿ ಇಂಡಸ್ಟ್ರಿ. ಇದರೊಳಗೆ 2 ಟೈಪ್ಸ್. ಒನ್ ಇಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಎರಡನೇದು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ. ಮ್ಯಾನುಫ್ಯಾಕ್ಚರಿಂಗ್ ಉತ್ಪಾದನಾ ಕೈಗಾರಿಕೆ ಬರುತ್ತೆ. ಕನ್ಸ್ಟ್ರಕ್ಷನ್ ಅಂದ್ರೆ ಡ್ಯಾಮ್ ಕ್ರಿಯೇಟ್ ಮಾಡ್ತಾರಲ್ಲ, ರೋಡ್ ಬ್ರಿಡ್ಜ್ ಮಾಡುವಂತದ್ದು ಕನ್ಸ್ಟ್ರಕ್ಷನ್ ಕೈಗಾರಿಕೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಂದೇದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂತಂದ್ರೆ ಇಂಡಸ್ಟ್ರಿ ಆರ್ ಪ್ರೊಡ್ಯೂಸಿಂಗ್ ಗೂಡ್ಸ್ ವಿಚ್ ಆರ್ ಯೂಸ್ ಫಾರ್ ಫರ್ದರ್. ಆ ಗೂಡ್ಸ್ ಅನ್ನ ರೆಡಿ ಮಾಡ್ತಾರ. ಆ ರೆಡಿ ಆಗಿದ್ದ ಗೂಡ್ಸ್ ಫರ್ದರ್ ಯೂಸ್ ಅಂದ್ರೆ ಮತ್ತೆ ಬೇರೆ ಕಡೆ ಯೂಸ್ ಆಗುವಂತ ಪ್ರಾಡಕ್ಟ್ ಆಗಿ ರೆಡಿ ಮಾಡ್ತಾರ. ಅಂತ ಇಂಡಸ್ಟ್ರಿ ನಾವು ಕರಿತೀವಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂತ ಕರಿತೀವಿ, ಉತ್ಪಾದನಾ ಕೈಗಾರಿಕೆ ಅಂತ ನಾವು ಹೇಳ್ತೀವಿ. ಸೊ ನೆಕ್ಸ್ಟ್ ಬಂತಂದ್ರೆ ಅದ್ರೊಳಗೆ 4 ಟೈಪ್ಸ್ ಅದಾವ್ರಿ. ಇದನ್ನ ಹೆಚ್ಚು 2 ಮಾರ್ಕ್ಸ್ ಗೆ ಆರ್ 4 ಮಾರ್ಕ್ಸ್ ಕೇಳ್ತಾರೆ. ಎಕ್ಸ್ಪ್ಲೇನ್ ದ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಟೈಪ್ಸ್. ಹೌದಾ, ಇಲ್ಲಿ ಬಂದಾಗ 4 ಕೆಲಸ ಬರ್ತಾವ ಉತ್ಪಾದನಾ ಕೈಗಾರಿಕೆ ಬಂದಾಗ. ಸೊ ಇದ್ರೊಳಗೆ 4 ಟೈಪ್ಸ್ ಅದಾವ, ನೆನ್ಪಿಡ್ಕೋರಿ. ಒಂದೇದು ಅನಾಲಿಟಿಕಲ್ ಇಂಡಸ್ಟ್ರಿ ಅಂತಂದ್ರ ಕನ್ನಡ ಒಳಗ ವಿಶ್ಲೇಷಣಾ ಕೈಗಾರಿಕೆ. ಸೊ ವಿಶ್ಲೇಷಣಾ ಕೈಗಾರಿಕೆ ಅಂದ್ರೆ ಏನ್ರಿ? ಅನಲೈಸ್ ಅದರೊಳಗ ಮೀನಿಂಗ್ ಒಳಗ ಐತಿ. ಅನಲೈಸ್ ಅಂದ್ರೆ ಏನ್ರಿ? ತಿಳ್ಕೊಳ್ಳೋದು ಏನೈತಿ ಅಂತ ಹೇಳಿ ಅನಲೈಸ್ ಮಾಡೋದು. ಅನಲೈಸಿಂಗ್ ಅಂಡ್ ಸಪರೇಟಿಂಗ್. ಹೌದಾ, ಇಲ್ಲಿ ಏನ್ ಮಾಡ್ತಾರ ಈ ಇಂಡಸ್ಟ್ರಿ ಒಳಗ ಅದನ್ನ ತಿಳ್ಕೊಂಡು ಅದನ್ನ ಸಪರೇಟ್ ಮಾಡ್ತಾರ. ಅಂದ್ರೆ ಇದು ಪೆಟ್ರೋಲು, ಇದು ಡೀಸೆಲ್, ಇದು ಕೊರಸಿನ್. ಹೌದಾ, ಈ ರೀತಿ. ಸೊ ಅಂದ್ರೆ ಆಯಿಲ್ ರಿಫೈನರಿ ಎಕ್ಸಾಂಪಲ್ ಇದಕ್ಕೆ ಅಂದ್ರ ತೈಲ ಕೈಗಾರಿಕೆ ಅಂತ ನಾವು. ಹೌದಾ, ಇಲ್ಲಿ ಪ್ರಾಡಕ್ಟ್ ರೆಡಿ ಆಗಿರ್ತೀವಿ, ಅದನ್ನ ಸಪರೇಟ್ ಮಾಡೋದು. ಈಗ ನೋಡ್ರಿ ಪ್ರೈಮರಿ ಇಂಡಸ್ಟ್ರಿ ಒಳಗೆ ನೋಡಿ ಎಕ್ಸ್ಟ್ರಾಕ್ಟಿಂಗ್ ಪೆಟ್ರೋಲ್ ರೆಡಿ ಮಾಡಿದ್ರ ಬಂದಿದೆ ಕ್ರೂಡ್ ಆಯಿಲ್ ಅಂತ ಕಚ್ಚಾ ತೈಲ ಅಂತ. ಆ ಕಚ್ಚಾ ತೈಲ ಒಳಗೆ ನಾವು ಮಷೀನ್ ಒಳಗೆ ಹೋಗಿ ಸಪರೇಟ್ ಮಾಡೋದು. ಅದು ನೋಡ್ರಿ ಅನಾಲಿಟಿಕಲ್ ಇಂಡಸ್ಟ್ರಿ ಒಳಗೆ ವಿಶ್ಲೇಷಣಾ ಕೈಗಾರಿಕೆ ಒಳಗೆ. ಯಾಕಂತಂದ್ರೆ ಅದನ್ನ ಅನಲೈಸ್ ಮಾಡ್ಬೋದೈತಿ. ಇದು ಆಯಿಲ್, ಇದು ಪೆಟ್ರೋಲು, ಇದು ವೈಟ್ ಪೆಟ್ರೋಲು, ಇದು ಕ್ರೋಸಿನ್. ಹೌದಾ, ಅದನ್ನ ಸಿಮೆಂಟ್ ಅಂತ ಹೇಳ್ತೀವಲ್ಲ, ಜನರಲ್ ಆಗಿ ಹೇಳ್ತೀನಿ, ಕಾಮನ್ ಕನ್ನಡ ಸಿಮೆಂಟ್ ಅಂತ ಹೇಳ್ತೀವಿ. ಅದನ್ನ ಸ್ವಲ್ಪ ಸಪರೇಟ್ ಮಾಡಿ ಪ್ರಾಡಕ್ಟ್ ಆಗಿ ಮಾಡ್ತಾವ. ಅದಂತ ನಾವು ಅನಾಲಿಟಿಕಲ್ ಇಂಡಸ್ಟ್ರಿ ಅಂತ ಕರಿತೀವಿ. ನೆಕ್ಸ್ಟ್ ಬಂತಂದ್ರ ಸಿಂಥೆಟಿಕಲ್ ಇಂಡಸ್ಟ್ರಿ. ಸಿಂಥೆಟಿಕಲ್ ಇಂಡಸ್ಟ್ರಿ ಅಂತಂದ್ರ
ಸಂಶ್ಲೇಷಣಾ ಕೈಗಾರಿಕೆ. ಇಲ್ಲಿ ಏನ್ ಮಾಡ್ತಾರ ಅಂತಂದ್ರೆ ಕಾಂಬಿನೇಷನ್ ಆಫ್ ಇಂಟಿಗ್ರೇಟ್ ಆಫ್ ಗೂಡ್ಸ್ ಮಾಡಿ ರೆಡಿ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಕಾಂಬಿನೇಷನ್ ಬೇರೆ ಬೇರೆ ಇಂಟಿಗ್ರೇಷನ್ ಸೇರಿಸಿ ಒಂದು ಪ್ರಾಡಕ್ಟ್ ರೆಡಿ ಮಾಡೋದು. ಈಗ ಏನೈತಿ ಒಂದು ಪ್ರಾಡಕ್ಟ್ ಬೇರೆ ಬೇರೆ ಮಾಡೋದು. ಅನಲಿಟಿಕಲ್ ಇಂಡಸ್ಟ್ರಿ ಒಳಗೆ ಇಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ ಒಂದು ಪ್ರಾಡಕ್ಟ್ ರೆಡಿ ಮಾಡೋದು. ಕಂಟೆಂಟ್ಸ್ ನಾಟ್ ಪ್ರಾಡಕ್ಟ್ಸ್. ಪ್ರಾಡಕ್ಟ್ ಅಂತ ಯೂಸ್ ಮಾಡೋದು. ಇದು ಕಂಟೆಂಟ್ಸ್ ಲೈಕ್ ಕೆಮಿಕಲ್ ಹಾಕಿ ಒಂದು ಹೊಸ ರೆಡಿ ಮಾಡ್ತಾರೆ, ಲೈಕ್ ಟ್ಯಾಬ್ಲೆಟ್ ಇರ್ಬೋದು, ಅಥವಾ ಇದಕ್ಕೆ ಎಕ್ಸಾಂಪಲ್ ಅಂದ್ರೆ ಸಿಮೆಂಟ್ ನೋಡಿ, ಕೆಮಿಕಲ್ ಮೇಲೆ ಹಾಕಿ ಒಂದು ಪ್ರಾಡಕ್ಟ್ ರೆಡಿ ಮಾಡ್ತಾರೆ. ದಟ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಸಿಂಥೆಟಿಕಲ್ ಇಂಡಸ್ಟ್ರಿ. ಇದಕ್ಕೆ ಸಿಂಥೆಟಿಕಲ್ ವಿಶ್ಲೇಷಣಾ ಕೈಗಾರಿಕೆ ಬಂದಾಗ ಇಲ್ಲಿ ಬೇರೆ ಬೇರೆ ಇಂಟಿಗ್ರೇಷನ್ ಕಂಟೆಂಟ್ಸ್ ತಗೊಂಡು ಒಂದು ಪ್ರಾಡಕ್ಟ್ ರೆಡಿ ಮಾಡೋದು. ಎಕ್ಸಾಂಪಲ್ ಸಿಮೆಂಟ್ ನೋಡಿ. ನೆಕ್ಸ್ಟ್ ಪ್ರೈಮರಿ ಪ್ರೊಸೆಸಿಂಗ್ ಇಂಡಸ್ಟ್ರಿ. ಸೊ ಪ್ರೊಸೆಸಿಂಗ್ ಇಂಡಸ್ಟ್ರಿ ಅಂತಂದ್ರೆ ಕನ್ನಡ ಒಳಗೆ ಸಂಸ್ಕರಣಾ ಕೈಗಾರಿಕೆ ಅಂತ ಹೇಳಿ. ಸಂಸ್ಕರಣಾ ಕೈಗಾರಿಕೆ ಅಂತ ಬಂದಾಗ ಪ್ರೊಸೆಸಿಂಗ್ ತಿಳ್ಕೊಳ್ಳಿ, ಸ್ಟೆಪ್ ಬೈ ಸ್ಟೆಪ್, ಸ್ಟೇಜ್ ಬೈ ಸ್ಟೇಜ್ ಅಷ್ಟೇ ನೆನಪು. ಇಲ್ಲಿ ಸ್ಟೇಜ್ ಫಾರ್ ಅ ಮ್ಯಾನುಫ್ಯಾಕ್ಚರಿಂಗ್. ಒಂದು ಪ್ರಾಡಕ್ಟ್ ಅನ್ನ ರೆಡಿ ಮಾಡ್ಬೇಕಂದ್ರೆ ಸ್ಟೇಜ್, ಒಂದ್ ಸ್ಟೇಜ್ ಆದ್ಮೇಲೆ ಇನ್ನೊಂದು ಸ್ಟೇಜ್, ಇನ್ನೊಂದು ಸ್ಟೇಜ್ ಅಂದ್ರೆ ಇನ್ನೊಂದು ಸ್ಟೇಜ್, ಆಮೇಲೆ ಪ್ರಾಡಕ್ಟ್ ರೆಡಿ ಆಗಿರುತ್ತೆ. ಅಂತ ಇಂಡಸ್ಟ್ರಿ ನಾವು ಪ್ರೊಸೆಸಿಂಗ್ ಇಂಡಸ್ಟ್ರಿ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ಶುಗರ್ ಆಗಿರ್ಬೋದು, ಪೇಪರ್ ಆಗಿರ್ಬೋದು. ಶುಗರ್ ಮಾಡ್ಬೇಕಂದ್ರೆ ಶುಗರ್ ಕೇನ್ ಕಬ್ಬು ತಗೋಬೇಕ್ರಿ, ಅದನ್ನ ಅದ್ರೊಳಗಿಂದ ರಸ ತೆಗಿಬೇಕು. ರಸ ತೆಗೆದು ನಿಮ್ಗೆ ಏನ್ ಗ್ರೇಡ್ ಹಾಕೈತ್ರಿ, ಬೆಲ್ಲ ಹಾಕೈತ್ರಿ, ಆಮೇಲೆ ಬೆಲ್ಲದಿಂದ ಸಕ್ಕರೆ ಹಾಕೈತಿ, ಆಮೇಲೆ ಸಕ್ಕರೆ ಒಳಗೆ ಮತ್ತೆ ವೆರೈಟಿ ಸಕ್ಕರೆ ಬರ್ತಾವ್ರಿ. ದೊಡ್ಡ ದೊಡ್ಡ ಕಲ್ ಸಕ್ಕರೆ ಅಂತ ಹೇಳ್ತೇವೆ ನಾವು, ಅವ್ರ ದಪ್ಪ ದಪ್ಪ ಸಕ್ಕರೆ ಅಂತ ಸಕ್ಕರೆ ನೋಡಿ. ಒಂದ್ ಸ್ಟೇಜ್ ಅಂದ್ರೆ ಇನ್ನೊಂದು ಎಕ್ಸಾಂಪಲ್ ಪೇಪರ್. ಪೇಪರ್ ರೆಡಿ ಅಂದ್ರೆ ಗಿಡ ಕಟ್ ಮಾಡ್ಬೇಕ್ರಿ. ದಟ್ ಇಸ್ ಎರಡು ಬರುತ್ತೆ ಅಂತ ದಟ್ ಇಂಡಸ್ಟ್ರಿ ಗಿಡ ಬೆಳೆಸೋದು. ಅದನ್ನ ತಗೊಂಡ್ ಮಾಡ್ತಾರೆ, ಕಟ್ ಮಾಡ್ತಾರೆ, ಲೇಯರ್ 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 ಕಟ್ ಮಾಡ್ತಾರೆ. ಆಮೇಲೆ ಮತ್ತೊಂದು ಮಷಿನ್ ಒಳಗೆ ಅದೇ ಮಾಡ್ತಾರೆ, ಪೇಪರ್ ರೆಡಿ ಮಾಡಕ್ಕೆ ಇನ್ನೊಂದು ಮಷಿನ್. ಅಂದ್ರೆ ಒಂದು ಸ್ಟೇಜ್ ಮೇಲೆ ಇನ್ನೊಂದು ಸ್ಟೇಜ್, ಇನ್ನೊಂದು ಸ್ಟೇಜ್, ಇನ್ನೊಂದು ಸ್ಟೇಜ್ ಐತಿ. ದಟ್ ಈಸ್ ಅಂಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಅಥವಾ ಸಂಸ್ಕರಣಾ ಕೈಗಾರಿಕೆ ಅಂತ ಹೇಳ್ತೀವಿ. ಇನ್ನು ನಾಲ್ಕನೇ ಪಾರ್ಟ್ ಬಂದಾಗ ಅಸೆಂಬ್ಲಿಂಗ್ ಇಂಡಸ್ಟ್ರಿ. ಅಸೆಂಬ್ಲಿಂಗ್ ಅಂತ ಬೇರೆ ಬೇರೆ ರೆಡಿ ಆಗಿದ್ದ ಪ್ರಾಡಕ್ಟ್ ಅನ್ನ ಸೇರಿಸಿ ಒಂದು ಪ್ರಾಡಕ್ಟ್ ರೆಡಿ ಮಾಡೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕಾರು, ಕಂಪ್ಯೂಟರ್ ಕಾಮನ್ ಆಗಿ. ಯಾಕಂದ್ರೆ ಅದ್ರೊಳಗೆ ಬೇರೆ ಬೇರೆ ಕಂಟೆಂಟ್ಸ್ ಉಂಟು. ಗ್ಲಾಸ್ ಅಂತ ಒಂದು ಪ್ರಾಡಕ್ಟ್ ಇದೆ, ಕಾರ್ಗಳು ರೆಡಿ ಮಾಡ್ಬೇಕು, ಗ್ಲಾಸ್ ಬೇಕು, ರೈಟ್? ಪ್ಲಾಸ್ಟಿಕ್ ಕಾರ್ಗಳು ಬೇಕ್ರಿ, ಕೆಬ್ಬಣ ಕಾರ್ಗಳು ಬೇಕು, ಐರನ್ ಬೇಕು, ಕೆಬ್ಬಣ ಅಂತಂದ್ರೆ ಮತ್ತೇನ್ರಿ ರಬ್ಬರ್ ಟೈರ್ ನೋಡಿ. ರಬ್ಬರ್ ಅನ್ನೋದು ಬೇರೆ ಪ್ರಾಡಕ್ಟ್, ಗ್ಲಾಸ್ ಅನ್ನೋದು ಬೇರೆ ಪ್ರಾಡಕ್ಟ್, ಸ್ಟೀಲ್ ಅನ್ನೋದು ಬೇರೆ ಪ್ರಾಡಕ್ಟ್, ಪ್ಲಾಸ್ಟಿಕ್ ಅನ್ನೋದು ಬೇರೆ, ಎಲ್ಲ ಬೇರೆ ಬೇರೆ ಪ್ರಾಡಕ್ಟ್ಸ್ ಇಟ್ಕೊಂಡು ಒಂದು ಪ್ರಾಡಕ್ಟ್ ಗೆ ಮಾಡ್ತಾರೆ. ದಟ್ ಈಸ್ ಅನ್ ಅಸೆಂಬ್ಲಿಂಗ್ ಇಂಡಸ್ಟ್ರಿ, ಜೋಡಣಾ ಕೈಗಾರಿಕೆ ಅಂತ ನಾವು ಕರೀತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ ಕಾರ್ ಮತ್ತು ಕಂಪ್ಯೂಟರ್. ನೀವು ಜನರಲ್ ಆಗಿ ಬೇರೆ ಕೂಡ ಕೊಡಬಹುದು. ಈ ಮೊಬೈಲ್ ಕೂಡ ಹೌದು, ದಟ್ ಇಸ್ ಆಲ್ಸೋ. ಯಾಕಂದ್ರೆ ಗ್ಲಾಸ್ ಇರುತ್ತೆ, ಪ್ಲಾಸ್ಟಿಕ್ ಇರುತ್ತೆ, ಕಬ್ಬಣ ಇರುತ್ತೆ, ಆಮೇಲೆ ಅಲ್ಯೂಮಿನಿಯಂ ಇರುತ್ತೆ, ರೈಟ್? ಸೊ ದೀಸ್ ಆರ್ ದಿ 4 ಟೈಪ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್. ಸ್ವಲ್ಪ ಇದನ್ನ ಬಹಳ ಲಕ್ಷದಿಂದ ನೆನ್ಪಿಡ್ಕೊಂಡು, ಯಾಕಂದ್ರೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಚೆನ್ನಾಗಿ ಸ್ಪೆಷಲ್ 2 ಮಾರ್ಕ್ಸ್ ಕೇಳೋದ ಈ 4 ಒಳಗೆ ಒಂದಲ್ಲೇ ಕೇಳೋದು. ಜಾಸ್ತಿ ರಿಪೀಟೆಡ್ ಕ್ವಶನ್ಸ್ ಕೇಳಲ್ಲ. ಇನ್ನ ನೀವು ಫಾಸ್ಟ್ ಕ್ವಶನ್ ಪೇಪರ್ ಒಳಗೆ ಚೆಕ್ ಮಾಡ್ಕೊಂಡ್ರ. ಸೊ ನೆಕ್ಸ್ಟ್ ಬರೋದು ನಿಮ್ಗೆ ಟರ್ಸರಿ ಇಂಡಸ್ಟ್ರಿ. ಥರ್ಡ್ ಲಾಸ್ಟ್ ಪಾಯಿಂಟ್. ಟರ್ಸರಿ ಇಂಡಸ್ಟ್ರಿ ಅಂದ್ರೆ ಪ್ರೈಮರಿ ಮತ್ತು ಸೆಕೆಂಡರಿ ಇಂಡಸ್ಟ್ರಿ ಬಳಸ್ಕೊಂಡು ಅದು ಮುಂದೆ ಸಪೋರ್ಟ್ ಇರೋಂಥದ್ದು. ಈ ಉಳ್ಕಿದ ಇಂಡಸ್ಟ್ರಿಗೆ ಸಪೋರ್ಟ್ ಕೊಡೋಂಥದ್ದು ಯಾವ್ದ್ರಿ? ಲೈಕ್ ಇದ್ರೊಳಗೆ ಬರೋ ಒಂದು ಸರ್ವಿಸ್ ರಿಲೇಟೆಡ್ ಕಾನ್ಸೆಪ್ಟ್ ಬರ್ತಾವ್ರಿ. ಟರ್ಸರಿ ಇಂಡಸ್ಟ್ರಿ ಅಂತ ಬಂದ ಇದರ ಬಗ್ಗೆ ಯಾವ ಟೈಪ್ಸ್ ಏನಿಲ್ಲ. ಸೊ ದಿಸ್ ಈಸ್ ದ ಇಂಡಸ್ಟ್ರಿ. ನಾವು ಇಲ್ಲಿ ಒಂದೇ ನೋಡ್ರಿ ಇಂಡಸ್ಟ್ರಿ ಒಳಗೆ ನಾವು ನೋಡಿದ್ವಿ. ನೆಕ್ಸ್ಟ್ ಕ್ಲಾಸ್ ಒಳಗೆ ಕಾಮರ್ಸ್, ನೆಕ್ಸ್ಟ್ ವಿಡಿಯೋ ನಾವು ಕಾಮರ್ಸ್ ಬಗ್ಗೆ ನಾವು ತಿಳ್ಕೊಂಡು ಕಾಮರ್ಸ್ ಒಳಗೆ ಎಷ್ಟು ಟೈಪ್ಸ್ ಅದಾವ ಏನಂತ ಹೇಳಿ. Okay, so this is your classification of business activity of industry related. ಕೈಗಾರಿಕೆ ಬಗ್ಗೆ ನಾನು ಇಷ್ಟೆಲ್ಲ ನೋಡಿದ್ವಿ. ಸೊ ನೆನ್ಪಿಡ್ಕೊಳ್ಳಿ, 2 ಟೈಪ್ಸ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಂಡ್ ಕಾಮರ್ಸ್. ಇಂಡಸ್ಟ್ರಿ ಒಳಗೆ ಮತ್ತೆ 3 ಟೈಪ್ಸ್, ಪ್ರೈಮರಿ, ಸೆಕೆಂಡರಿ, ಇಂಡಸ್ಟ್ರಿ. ಪ್ರೈಮರಿ ಒಳಗೆ 2 ಟೈಪ್ಸ್, ಎಕ್ಸ್ಟ್ರಾಕ್ಟಿಂಗ್ ಅಂಡ್ ಜನರೇಟಿಂಗ್. ಸೆಕೆಂಡರಿ ಒಳಗೆ 2 ಟೈಪ್ಸ್, ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಕನ್ಸ್ಟ್ರಕ್ಷನ್. ಕನ್ಸ್ಟ್ರಕ್ಷನ್ ಅಂತಂದ್ರೆ ನಾವು ಡ್ಯಾಮ್ಗಳನ್ನ ಕಟ್ಟೋದು, ಮನಿಗಳ ಕಟ್ಟೋದು, ಬ್ರಿಡ್ಜ್ಗಳ ಕಟ್ಟೋದು, ಅಂತ ಇಂಡಸ್ಟ್ರಿ ನಾವು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಅಂತ ಹೇಳ್ತೀವಿ. ಅದರೊಳಗೆ ನೆಕ್ಸ್ಟ್ ಬಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ. ಅದರೊಳಗೆ 4 ಟೈಪ್ಸ್: analytical, synthetical, processing and assembling. This is your second important topic of first chapter. Thank you. ಇದು ವಿಡಿಯೋಗಳನ್ನ ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ, ಆಮೇಲೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.